ನಮಸ್ಕಾರ ವೀಕ್ಷಕರೇ. ನಾವು ಜೀವನದಲ್ಲಿ ತೆಗೆದುಕೊಳ್ಳುವ ಒಂದು ಸಣ್ಣ ತಪ್ಪು ನಿರ್ಧಾರ ನಮ್ಮ ಇಡೀ ಭವಿಷ್ಯವನ್ನೇ ಹೇಗೆ ಕತ್ತಲಿಗೆ ತಳ್ಳಬಹುದು ಎಂಬುದಕ್ಕೆ ಇಂದಿನ ಈ ಘಟನೆಯೇ ಸಾಕ್ಷಿ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿಯಲ್ಲ, ಇದು ಪ್ರತಿಯೊಬ್ಬ ಪೋಷಕರು ಮತ್ತು ಹೆಣ್ಣುಮಕ್ಕಳು ಕೇಳಲೇಬೇಕಾದ ಎಚ್ಚರಿಕೆಯ ಕಥೆ. ದೆಹಲಿಯ ಜನನಿಬಿಡ ಬಸ್ ಸ್ಟ್ಯಾಂಡ್ನಲ್ಲಿ ಸಹಾಯ ಮಾಡುವ ಸೋಗಿನಲ್ಲಿ ಬಂದ ನರರೂಪಿ ರಾಕ್ಷಸರು 16 ವರ್ಷದ ವಿದ್ಯಾರ್ಥಿನಿಯ ಜೀವನವನ್ನೇ ಹೇಗೆ ನರಕ ಮಾಡಿದ್ರು? ಆ ರಾತ್ರಿ ನಡೆದಿದ್ದಾದರೂ ಏನು? ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಭೀಕರ ಸತ್ಯವನ್ನು ತಿಳಿಯೋಣ. ದಿನಾಂಕ ಆಗಸ್ಟ್ 12, 2024. ದೆಹಲಿಯ ಕಾಶ್ಮೀರಿ ಗೇಟ್ ಬಸ್ ಸ್ಟ್ಯಾಂಡ್ ಎಂದಿನಂತೆ ಸಾವಿರಾರು ಜನರ ಗದ್ದಲದಿಂದ ತುಂಬಿಹೋಗಿತ್ತು. ಆ ಜನಜಂಗುಳಿಯ ನಡುವೆ ಒಬ್ಬಳೇ ನಿಂತಿದ್ದಳು 11ನೇ ತರಗತಿಯ ವಿದ್ಯಾರ್ಥಿನಿ ಸೋನಾ. ಕೇವಲ 16 ವರ್ಷದ ಆ ಹುಡುಗಿಯ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಮನೆಯಲ್ಲಿ ಓದಿನ ವಿಚಾರಕ್ಕೆ ಪೋಷಕರು ಬೈದಿದ್ದ ಒಂದೇ ಒಂದು ಕಾರಣಕ್ಕೆ ಕ್ಷಣಿಕ ಕೋಪದಲ್ಲಿ ಅವಳು ಮನೆ ಬಿಟ್ಟು ದೆಹಲಿಯವರಿಗೆ ಬಂದುಬಿಟ್ಟಿದ್ದಳು. ಆದರೆ ಈಗ ಕತ್ತಲಾಗುತ್ತಿದ್ದಂತೆ ಅವಳಿಗೆ ದಿಕ್ಕು ತೋಚದಂತಾಗಿತ್ತು. ಪಟಿಯಾಲದಲ್ಲಿರುವ ತನ್ನ ಸಂಬಂಧಿಕರ ಮನೆಗೆ ಹೋಗಬೇಕೆಂದು ನಿರ್ಧರಿಸಿದ ಅವಳು ಯಾವ ಬಸ್ ಹತ್ತಬೇಕು ಎಂದು ತಿಳಿಯದೆ ಗಾಬರಿಯಿಂದ ಸುತ್ತಲೂ ನೋಡುತ್ತಿದ್ದಳು. ಅಷ್ಟರಲ್ಲೇ ಅವಳ ಬಳಿ ಬಂದವನೇ ಧರ್ಮೇಂದ್ರ ಕುಮಾರ್. ಸರ್ಕಾರಿ ಬಸ್ ಕಂಡಕ್ಟರ್ ಎಂಬ ಹಣೆಪಟ್ಟಿ ಅವನ ಕ್ರೌರ್ಯವನ್ನು ಮರೆಮಾಚಿತ್ತು. ಬಹಳ ನಯವಾಗಿ, ಯಾಕಮ್ಮ ಇಲ್ಲಿ ಒಬ್ಳೆ ನಿಂತಿದೀಯಾ, ಎಲ್ಲಿಗೆ ಹೋಗಬೇಕು ಎಂದು ವಿಚಾರಿಸಿದನು. ಪಟಿಯಾಲಕ್ಕೆ ಹೋಗಬೇಕೆಂದು ಅವಳು ಹೇಳಿದಾಗ ಅವನು ಒಂದು ಕುತಂತ್ರದ ಬಲೆ ಹೆಣೆದನು. ಇಲ್ಲಿಂದ ಪಟಿಯಾಲಕ್ಕೆ ನೇರ ಬಸ್ ಇಲ್ಲಮ್ಮ, ಮೊದಲು ಡೆಹ್ರಾಡೂನ್ಗೆ ಹೋಗುವ ನಮ್ಮ ಬಸ್ ಹತ್ತು, ಅಲ್ಲಿಂದ ಸುಲಭವಾಗಿ ನಿನಗೆ ಕನೆಕ್ಟಿಂಗ್ ಬಸ್ ಸಿಗುತ್ತದೆ ಎಂದು ಸುಳ್ಳು ಹೇಳಿ ನಂಬಿಸಿದನು. ಅಸಹಾಯಕಳಾಗಿದ್ದ ಸೋನಾ ಆತನ ಮಾತುಗಳನ್ನು ವೇದವಾಕ್ಯದಂತೆ ನಂಬಿ ಬಸ್ ಹತ್ತಿದಳು. ಬಸ್ ದೆಹಲಿಯ ಗಡಿ ದಾಟಿ ಹೈವೇ ತಲುಪುತ್ತಿದ್ದಂತೆ ವೇಗ ಪಡೆಯಿತು. ಕಿಟಕಿಯ ಪಕ್ಕದ ಸೀಟಿನಗಿ ಕುಳಿತಿದ್ದ ಸೋನಾಳಿಗೆ ತನ್ನ ನಿರ್ಧಾರದ ಬಗ್ಗೆ ಸಣ್ಣದಾಗಿ ಪಶ್ಚಾತ್ತಾಪ ಶುರುವಾಗಿತ್ತು. ಆದರೆ ದೀರ್ಘ ಪ್ರಯಾಣದ ಆಯಾಸ ಮತ್ತು ಕಿಟಕಿಯಿಂದ ಬೀಸುತ್ತಿದ್ದ ತಣ್ಣನೆಯ ಗಾಳಿ ಅವಳನ್ನು ಗಾಢ ನಿದ್ದೆಗೆ ತಳ್ಳಿತು. ಆ ನಿದ್ದೆಯೇ ಅವಳ ಜೀವನದ ಅತಿದೊಡ್ಡ ದುರಂತಕ್ಕೆ ಮುನ್ನುಡಿಯಾಯಿತು. ಮಧ್ಯರಾತ್ರಿ ಸುಮಾರು 12:30ಕ್ಕೆ ಬಸ್ ಡೆಹ್ರಾಡೂನ್ ತಲುಪಿದಾಗ ಬಸ್ ಸಂಪೂರ್ಣ ಖಾಲಿಯಾಗಿತ್ತು. ಇಳಿಯಲು ಸಿದ್ಧವಾಗುತ್ತಿದ್ದ ಸೋನಾಳನ್ನು ಕಂಡಕ್ಟರ್ ಧರ್ಮೇಂದ್ರ ಮತ್ತು ಡ್ರೈವರ್ ರಾಜ್ಪಾಲ್ ತಡೆದರು. ಬಸ್ಸಿನ ಲೈಟುಗಳನ್ನು ಆರಿಸಿ ಅದನ್ನು ಬಸ್ ಸ್ಟ್ಯಾಂಡ್ನ ಅತ್ಯಂತ ಕತ್ತಲಿರುವ ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದರು. ಸೋನಾಳಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವ ಮೊದಲೇ ಅವಳನ್ನು ಬಸ್ಸಿನ ಕೊನೆಯ ಸೀಟಿಗೆ ಹೋಗಿ ಕುಳಿತುಕೊಳ್ಳುವಂತೆ ಗದರಿಸಿದರು. ಅಲ್ಲಿಂದ ಮುಂದೆ ನಡೆದದ್ದು ಮಾನವೀಯತೆಯೇ ನಾಚುವಂತಹ ಘಟನೆ. ಈ ಇಬ್ಬರು ರಾಕ್ಷಸರ ಕಾಮದ ಹಸಿವಿಗೆ ಇನ್ನೂ 3 ಸಿಬ್ಬಂದಿಗಳು ಕೈಜೋಡಿಸಿದರು. ಸೋನಾ ಕಿರುಚಲು ಪ್ರಯತ್ನಿಸಿದಾಗ ಅವಳ ಬಾಯನ್ನು ಬಟ್ಟೆಯಿಂದ ಗಟ್ಟಿಯಾಗಿ ಮುಚ್ಚಲಾಯಿತು. ಇಡೀ ಬಸ್ ಸ್ಟ್ಯಾಂಡ್ ನಿದ್ದೆಯಲ್ಲಿದ್ದರೆ ಆ ಬಸ್ಸಿನ ಒಳಗರೆ ಒಬ್ಬ ಹದಿಹರೆಯದ ಹುಡುಗಿಯ ಕಿರುಚಾಟ ಯಾರಿಗೂ ಕೇಳಿಸದಂತೆ ನಲುಗಿ ಹೋಗಿತ್ತು. ಒಬ್ಬರಾದ ಮೇಲೆ ಒಬ್ಬರಂತೆ 5 ನರರೂಪಿ ರಾಕ್ಷಸರು ಅವಳ ಮೇಲೆ ಸತತವಾಗಿ ದೌರ್ಜನ್ಯ ಎಸಗಿದರು. ಗಂಟೆಗಳ ಕಾಲ ನಡೆದ ಆ ನರಕ ಯಾತನೆಯಿಂದ ಸೋನಾ ಪ್ರಜ್ಞೆ ತಪ್ಪಿಬಿದ್ದಳು. ಗಂಟೆಗಳ ನಂತರ ಆ ಕ್ರೂರಿಗಳು ಅವಳನ್ನು ಅಲ್ಲೇ ಬಿಟ್ಟು ಏನೂ ತಿಳಿಯದವರಂತೆ ಹೊರಗೆ ಚಹಾ ಕುಡಿಯಲು ಹೋದಾಗ ಸೋನಾಳಿಗೆ ನಿಧಾನವಾಗಿ ಪ್ರಜ್ಞೆ ಬಂದಿತು. ದೇಹದಲ್ಲಿ ವಿಪರೀತ ನೋವಿದ್ದರೂ ಅವಳಲ್ಲಿ ಹೇಗಾದರೂ ಮಾಡಿ ಬದುಕಬೇಕೆಂಬ ಛಲ ಮೂಡಿತು. ಕಷ್ಟಪಟ್ಟು ಬಸ್ಸಿನಿಂದ ಕೆಳಗಿಳಿದು ರಸ್ತೆಗೆ ಬಂದ ಅವಳನ್ನು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದ ಮುಂಜಾನೆ ಗಸ್ತು ಪೊಲೀಸರು ಗಮನಿಸಿದರು. ಮೊದಲಿಗೆ ಅವಳು ಮೌನವಾಗಿದ್ದಳು, ಕೇವಲ ಹಸಿವಾಗುತ್ತಿದೆ ಎಂದು ಮಾತ್ರ ಹೇಳುತ್ತಿದ್ದಳು. ನಂತರ ಮಹಿಳಾ ಪೊಲೀಸರ ಸಮ್ಮುಖದಲ್ಲಿ ಅವಳು ಅಂದು ರಾತ್ರಿ ನಡೆದ ಭೀಕರ ಘಟನೆಯನ್ನು ಬಿಚ್ಚಿಟ್ಟಳು. ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ಧರ್ಮೇಂದ್ರ, ರಾಜ್ಪಾಲ್, ದೇವೇಂದ್ರ, ರಾಜೇಶ್ ಮತ್ತು ರವಿ ಎಂಬ 5 ಪಾಪಿಗಳನ್ನು ಬಂಧಿಸಿದರು. ಫೋರೆನ್ಸಿಕ್ ರಿಪೋರ್ಟ್ನಲ್ಲಿ ಆ 5ರ DNA ಸೋನಾಳ ಬಟ್ಟೆಗಳ ಮೇಲೆ ಪತ್ತೆಯಾಗಿ ಅಪರಾಧ ಸಾಬೀತಾಯಿತು. ವೀಕ್ಷಕರೇ, ಸೋನಾ ಇಂದು ತನ್ನ ಪೋಷಕರ ಬಳಿ ಮರಳಿರಬಹುದು, ಆದರೆ ಆ ಕರಾಳ ರಾತ್ರಿ ಅವಳ ಮನಸ್ಸಿಗೆ ಕೊಟ್ಟ ಗಾಯ ಮಾಯಲು ವರ್ಷಗಳು ಬೇಕಾಗಬಹುದು. ಕ್ಷಣಿಕ ಕೋಪದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಅಪರಿಚಿತರ ನಯವಾದ ಮಾತುಗಳ ಹಿಂದೆ ಕ್ರೂರ ಮನಸ್ಸುಗಳಿರಬಹುದು ಎಂಬ ಎಚ್ಚರ ಸದಾ ಇರಲಿ. ನೆನಪಿಡಿ, ಎಚ್ಚರಿಕೆಯೇ ನಮ್ಮ ಮೊದಲ ರಕ್ಷಣೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ನೈಜ ಘಟನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ.